ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಬಳ್ಳಾರಿಯಲ್ಲಿ ಸಮಾಜಮುಖಿ ಮಾತುಕತೆ. ನಿನ್ನೆ ಬಳ್ಳಾರಿಯ ಮರ್ಚೆಂಟ್ ರೆಸಿಡೆನ್ಸಿಯಲ್ಲಿ ನಾಡಿನ ಹಿರಿಯ ಪತ್ರಕರ್ತರಾದ ಚಂದ್ರಕಾಂತ್ ಒಡ್ಡು ಅವರ ಆಸಕ್ತಿಯ ಮೇರೆಗೆ ಸಮಾಜಮುಖಿ ಮಾತುಕತೆ ನಡೆಯಿತು. ಪರಿಸರಾಸಕ್ತ ಸಮಾನ ಮನಸ್ಕರ ಸಭೆಯಲ್ಲಿ ಪರಿಸರ ರಕ್ಷಣೆ ನಾಗರಿಕರ ಹೊಣೆ ಎಂಬ ವಿಷಯವಾಗಿ ಬಳ್ಳಾರಿ ನಗರದ ಅನೇಕರು ಪರಿಸರದ ಕುರಿತಾದ ಅನೇಕ ವಿಷಯಗಳನ್ನು ಹಂಚಿಕೊಂಡರು. ಲೋಹಿಯ ಪ್ರಕಾಶನದ ಚನ್ನಬಸಣ್ಣನವರು ಹರಿಬೊಮ್ಮಳೆಯಲ್ಲಿದ್ದಾಗ ಗಿಡಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಿಸಿದ ಅನುಭವಗಳನ್ನು ಸಭೆಯಲ್ಲಿ ವಿನಿಮಯ ಮಾಡಿಕೊಂಡರು. ನಾವು ಬದುಕಿರುವವರೆಗೂ ನಮ್ಮ ಪರಿಸರವನ್ನು ನಾವು ಉಳಿಸಿಕೊಳ್ಳಬೇಕು. ರಾಜಕಾರಣಿಗಳು ಸುಮ್ಮನಿದ್ದು ಬಿಟ್ಟರೆ ಸಾಕು, ಪರಿಸರ ಮತ್ತು ಸಾಮಾಜಿಕ ವ್ಯವಸ್ಥೆ ಸ್ವಾಸ್ಥ್ಯವಾಗಿರುತ್ತವೆ ಅಂತ ಬಾಚಿಗೊಂಡನಹಳ್ಳಿ ಚನ್ನಬಸನಗೌಡರು ಹೇಳುತ್ತಿದ್ದರೆಂದು ಹಳೆಯ ನೆನಪುಗಳನ್ನು ಚನ್ನಬಸಣ್ಣನವರು ಮೆಲುಕು ಹಾಕಿದರು. ವೃತ್ತಿಯಲ್ಲಿ ವೈದ್ಯರು, ಪರಿಸರಾಸಕ್ತರೂ ಆದ ಡಾಕ್ಟರ್ ಅರವಿಂದ್ ಪಾಟೀಲ್ ಪರಿಸರ ಮಾಲಿನ್ಯ, ಪರಿಸರ ವೈಪರೀತ್ಯಗಳ ಕುರಿತು ವಿಷಯ ಹಂಚಿಕೊಂಡರು. ಬಳ್ಳಾರಿಯ ಹಿರಿಯ ಹೋರಾಟಗಾರರಾದ ಪನ್ನರಾಜ್ ಅವರು ಪರಿಸರ ರಕ್ಷಣೆ ಮತ್ತು ನಾಶವಾಗುತ್ತಿರುವ ಗಿಡಮರಗಳ ಕುರಿತು ಅನೇಕ ವಿಷಯಗಳನ್ನು ಸಭೆಯ ಗಮನಕ್ಕೆ ತಂದುದಲ್ಲದೆ, ಮುಂಬರುವ ದಿನಗಳಲ್ಲಿ ನಗರದಲ್ಲಿ ಪರಿಸರಕ್ಕೆ ಪೂರಕವಾಗಿ ನಾವೆಲ್ಲ ಶ್ರಮಿಸೋಣವೆಂದರು. ಸಭೆಯಲ್ಲಿ ಲೇಖಕರಾದ ವೀರೇಂದ್ರ ರಾವಿಹಾಳ್, ಅಜಯ್ ಬಣ್ಕಾರ್, ಬಾದಾಮಿ ಶಿವಲಿಂಗ ನಾಯ್ಕ್ ಸೇರಿದಂತೆ ಪರಿಸರ ಪ್ರೇಮಿಗಳು ಭಾಗವಹಿಸಿದ್ದರು. ಜೊತೆಗೆ ಲೋಹಿಯ ಪ್ರಕಾಶನದ ಚನ್ನಬಸಣ್ಣನವರು, ಹಿರಿಯ ಪತ್ರಕರ್ತರು, ಅಂಕಣಕಾರರು ಆದ ಚಂದ್ರಕಾಂತ್ ಒಡ್ಡು ಅವರು ಅನೇಕರು ಭಾಗವಹಿಸಿದ್ದರು. ಮಾಡೋಣ ಅನ್ನೋದು ಆಕ್ಷನ್ ಪ್ಲಾನ್ ಮಾಡ್ಕೊಂಡ್ವಿ. ಅದಕ್ಕೆ ಈಗ MLA ಅವರು ಕೂಡ ಬಹಳ ಸಹಕಾರ ಅದಕ್ಕೆ. ಯಾಕಂದ್ರೆ ಇದೊಂದು ಗ್ರೀನ್ ಝೋನ್ ಮಾಡಬೇಕು ಅಂತಂದ್ರೆ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಅಂತಂದ್ರೆ ಅವರು ಅದಕ್ಕೆ ಇನ್ಪುಟ್ ಕೊಡ್ತಾ ಅವರು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಪರಿಸರದ ಬಗ್ಗೆ ಆಸಕ್ತಿ ಕೂಡ ಇದೆ. ಆಮೇಲೆ ಅವರು ಒಂದು ಕೋನಾಕಾರ್ಪಸ್ ಗಿಡ ಅಂತಂದು ಎಲ್ಲಾ ಕಡೆ ನೆಡ್ತಾ ಇದ್ರು ಮೊದಲು ಬಳ್ಳಾರಿಯಲ್ಲಿ. ಅದು ನಾನು IAC ಸೈಂಟಿಸ್ಟ್ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರಿಗೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಹೇಳಿದೆ, ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ, ಇಷ್ಟು ಮಾಡಿದ್ದೀರಾ, ಮುಂದೆ ಮಾಡಕ್ ಹೋಗಬೇಡಿ ಅಂದಾಗ ಅವ್ರು ಅದನ್ನ ಪಾಸಿಟಿವ್ ಆಗಿಕೊಂಡು ಅಲ್ಲಿಗೆ ನಿಲ್ಲಿಸಿದ್ರು. ಯಾಕಂದ್ರೆ ಅದು ಸೌದಿ ಅರೇಬಿಯಾದಲ್ಲಿ ಅದೆಲ್ಲ ಕ್ಯಾನ್ಸರ್ಗೆ ಆಗಿ ಕೊಡುತ್ತೆ ಅನ್ನೋದಕ್ಕೆ. ಆಮೇಲೆ ಬರ್ಡ್ಸ್ ನೇಚರ್ಸ್ ಯಾವ ಬಂದು ಆ ಗಿಡದ ಮೇಲೆ ಕೂಡಲ್ಲ, ಹಂಗಾಗಿ ಅದನ್ನ ಅವಾಯ್ಡ್ ಮಾಡಿ ಅಂದಾಗ ಅದನ್ನ ಪಾಸಿಟಿವ್ ಆಗಿ ಇನ್ಪುಟ್ ತಗೊಂಡು ಆಮೇಲೆ ಇದಕ್ಕೂ ಅವರು ಸಹಕರಿಸಿದ್ರು. ಹಂಗಾಗಿ ನಾವು ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ 1 ಎಕರೆಯಲ್ಲಿ 10,000 ಮೇಲ್ಪಟ್ಟ ಗಿಡಗಳನ್ನ ನೆಡ್ತಾ ಇದೀವಿ. ಈಗಾಗಲೇ 4,000 ಗಿಡಗಳ ಹಾಕಿದೀವಿ. ಇನ್ನೂ ಪ್ಲಾಂಟೇಶನ್ ನಡೀತಾ ಇದೆ. ಎಲ್ಲ ಕಡೆಯಿಂದ ಸ್ಕೂಲ್ಸ್, ಕಾಲೇಜ್ ಎಲ್ಲರಿಗೂ ಅವೇರ್ ಮಾಡ್ಬಿಟ್ಟು ಮಕ್ಕಳು ಮಾಡಲಿ, ಮುಂದಿನ ಜನರೇಷನ್ ಅವ್ರಿಗೆ ಗೊತ್ತಾಗಲಿ ಅನ್ನೋದು ಒಂದು ಉದ್ದೇಶ. ಆಮೇಲೆ ಎಲ್ಲ ಆರ್ಗನೈಸೇಷನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಒಂದ್ಸಲ ಬನ್ನಿ ಸರ್, ಎಲ್ಲರೂ ಬಂದು ವೀಕ್ಷಿಸಿ. ಓಕೆ, ಇದೊಂದು ಪ್ರೋಟೋಟೈಪ್ ಮಾಡೆಲ್ ಆಗಿ ಮಾಡಿದ್ರಿಂದ ಬೇರೆ ಕಡೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಆಮೇಲೆ ಗೊತ್ತಾಯಿತು ಅವರು ಪ್ರಥಮ ಕೃತಿಯನ್ನು. ಆಗಿನ ಸಂದರ್ಭದಲ್ಲಿ ನಾನು ಮೊದಲು ಸಹಜವಾಗಿ ನಾನು ಒಂದೇ ಕಾಪಿ, ಆಮೇಲೆ ಒಂದು 10 ಕಾಪಿ, ಆಮೇಲೆ ಹೀಗಾಗಿ 300 ಕಾಪಿನ ಖರೀದಿ ಮಾಡಿ ಇಡೀ ನಮ್ಮ ಹಿರಿಗುಂಡಳ್ಳಿ ಭಾಗದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆಲ್ಲರಿಗೂ ಕೊಡ್ತಾ ಹೋಗಿ ಈ ಯೋಜನೆ ಮಾಡ್ತಾರೆ. ನಾವು ಇಲ್ಲಿ ವಾಸ ಮಾಡಿದ್ವಿ, ಆ ಭಾಗದಲ್ಲಿ ಹಿರಿಗುಂಡಳ್ಳಿ ವಿಚಾರ ಅದಕ್ಕೆ ದಾಸಾಗಲ್ಲ ಎಲ್ಲ ತೀರಾ ಪಂಚಾಯತ್ ತಾಲೂಕಾ ಕೇಂದ್ರ ಆಗಿರೋದ್ರಿಂದ ಮಾಡ್ತಾ ಹೋದ್ವಿ. ನಾವೇ ಸ್ವತಃ ಇದು ಮುಂದಿನ ಬಗ್ಗೆ ಅರಣ್ಯ ಇಲಾಖೆನ ಸೋಷಿಯಲ್ ಫಾರೆಸ್ಟ್ರಿ ಅಂತ ಸಾಮಾಜಿಕ ಅರಣ್ಯ ಟ್ಯಾಂಕ್ ಹೋಗಿದ್ವಿ. ರಸ್ತೆನಲ್ಲಿನೇ ಟ್ಯಾಂಕ್ ಹೋಗಿದ್ವಿ. ನಾವೇನು ಮಾಡ್ತಿದ್ವಿ, ನಲ್ಲಿ ಬಿಟ್ಟಾಗ ಎಲ್ಲರೂ ಕೊಡ ತಗೊಂಡೋಗಿ ಒಂದೊಂದು 10-20 ತುಂಬಿ ಒಂದು 200-300 ಕೊಡ ಹಾಕಿದ್ವಿ. ಬೆಳಗ್ಗೆ ಎದ್ದು ನಾವು ಯಾರನ್ನೂ ಕರೀಲಿಲ್ಲ, ಯಾರಿಗೂ ಬರ್ರಿ ಅಂತ ಗಲಾಟೆ ಮಾಡಿದ್ವಿ. ಸುಮ್ಮನೆ ಒಂದು 8-10 ಜನ ಹೋಗಿ ಕೊಡ ನೀರು ಸ್ಟಾಕಿದ್ದು ತಗೊಂಡೋಗಿ ಎಲ್ಲ ಗಿಡಗಳಿಗೆ ಹಾಕ್ತಾ ಹೋಗಿ. ಹೀಗೆ 100 ಗಿಡ ಹಾಕಿ 200 ಹಾಕಿ 200 ಹಾಕಿ 500 1000 ಮಾಡಿ ಎಲ್ಲ ಒಂದು 5-6 ಲೈನ್ ಹೊಡಿದ್ವಿ. ಇಡೀ ರಾಮನಗರ ಅಂತ ಕರೀತಾರೆ. ಹಾಕಿಬಿಟ್ಟು ಯಾರನ್ನೂ ಕರೀ. ಆಮೇಲೆ ಒಂದು 10 ಜನ, 20 ಜನ, 30 ಜನ, 50 ಜನ, ಕಡೆಗೆ 100 ಜನ ಸ್ನೇಹಿತರು. ಅದು ಪಾಸಿಟಿವ್ ಬಂದಿದೆ. ಈಗ ಮುಂದಿನ ದಿನಗಳಲ್ಲಿ 2ನೇ ಬೆಳೆಗೆ ನೀರಾಗಲ್ಲ, ರೈತರಿಗೂ ಅದ್ರ ಬಗ್ಗೆ ಅವೇನು. ಆಮೇಲೆ ಏಕ ಬೆಳೆ ಬೆಳೀತಾ ಇದ್ದಾರೆ. ಮ್ಯಾಕ್ಸಿಮಮ್ ಪ್ಯಾಡಿ
ಅದು ಮೊದಲು ಆಗಿದ್ದಿಲ್ಲ. ಕ್ರಾಪ್ ರೊಟೇಷನ್ಸ್ ಇರ್ತಿತ್ತು. ಈಗ ಎಲ್ಲರೂ ದೇ ಆರ್ ಫಿಕ್ಸಿಂಗ್ ಫಾರ್ ಒನ್. ಅದು ಅಂದ್ರೆ ಅಗ್ರೋ ಎಕನಾಮಿ ಅಂತ ಅವೇರ್ನೆಸ್ ಆಗಬೇಕಾಗಿದೆ. ಆಮೇಲೆ ರೈತರು ಬೀಜ ಖರೀದಿ ಮಾಡ್ತಾ ಇದಾರಲ್ಲ, ಅದರಲ್ಲೂ ಅವರು ಫೇಲ್ಯೂರ್ ಆಗ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಲಾಸ್ಟ್ ಟೈಮ್ ಇಂಡಸ್ಟ್ರೀಸ್ ಎಲ್ಲ ಯಾವಾಗ ಕಾಟನ್ ಇಂಡಸ್ಟ್ರೀಸ್ ಎಲ್ಲ ಸಫರ್ ಆದ್ರು, ದೇ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಅ ಫಾರ್ಮ್. ಈ ಪೆಸ್ಟಿಸೈಡ್ ಯುಗದಲ್ಲಿ ಕೂಡ ಪೆಸ್ಟಿಸೈಡ್ ಮುಕ್ತ ಮೆಣಸಿನ್ಕಾಯಿ ಬೆಳೆಸಿ ಅದನ್ನ ಕ್ರಶ್ ಮಾಡಿ ಪಲ್ಪ್ ಮಾಡಿ ಪೆಲೆಟ್ಸ್ ಮಾಡ್ತಾರೆ. ಮೆಣಸಿನ್ಕಾಯಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವ್ರನ್ನ ಕರ್ಕೊಂಡು ಮಾತಾಡಿಸ್ತಾ ಇದ್ದೀವಿ. ಇದರಲ್ಲೇ 27ರಿಂದ ಅದಕ್ಕೆ ಇವೆರಡಕ್ಕೂ ಬೇಕಾಗಿರೋ ಸ್ಕಿಲ್ ಡೆವಲಪ್ಮೆಂಟ್. ಈ ಜೀನ್ಸ್ ಅನ್ನೋದು ಇನ್ನೊಂದು ಕ್ಷೇತ್ರ. ಜೀನ್ಸ್ ಅಲ್ಲಿ ನಮ್ಮಲ್ಲಿ ಮೆಟೀರಿಯಲ್ ಕ್ವಾಲಿಟಿ ಏನು ಹಿಂದೆ ಬಿದ್ದಿಲ್ಲ, ಫಿನಿಶಿಂಗ್ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಟೇಲರ್ಸು ವೆರಿ ವೆಲ್ ಟ್ರೈನ್ಡ್ ಟೇಲರ್ಸ್ ಇಲ್ಲ. ಇಲ್ಲಿ ಟೇಲರಿಂಗ್ ಅಂತ ಗೌರ್ಮೆಂಟಿಂದ ಸರ್ಕಾರದಿಂದ ಇದು ಕೊಡ್ತಾ ಇದ್ದಾರೆ. ಆ ಟೇಲರಿಂಗ್ ಕಲ್ಸೋದು 2-3 ತಿಂಗಳು ಕಲಿಸ್ತಾರೆ. ಅವನು ಒಂದು ಪ್ಯಾಂಟ್ ಶೇಪ್ ಇರಂಗ್ ಮಾಡಿಕೊಡ್ತಾನೆ ಅಷ್ಟೇ, ಆ ಫಿಟ್ಟಿಂಗ್ ಇರಂಗ್ ಮಾಡಿಕೊಡಲ್ಲ, ಅದೆಲ್ಲ ಮಾಡಲ್ಲ ಅಂತ. ನಿನ್ನೆ ಮತ್ತೆ ಅವರು ಜೀನ್ಸ್ ಇವ್ರ ಹತ್ರ ಕೂಡ 2 ದಿವಸ ಟೈಮ್ ಕಳೆದಿಲ್ಲ, ಮೀಟಿಂಗಿಗೆ ಬರಲಿಲ್ಲ. ಅವ್ರು ಕರೆಸಿ ಮಾತಾಡಿ ಒಂದೇನು ತೆಗೆದಿದ್ದಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರನ್ನು ನಾವು ಇದಕ್ಕೆ ಈ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಪ್ರಕಾಶ್ ಪಾಟೀಲ್ ಅವ್ರನ್ನ ಕಂಡು ಬಂದಿದ್ದೀವಿ. ಗೆಸ್ಟ್ ಕರೆದಿದ್ದೀವಿ 22ನೇ ತಾರೀಕು ಬಳ್ಳಾರಿ ಕಾರ್ಯ